ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. KPSCಯಿಂದ ನೂತನ ಉದ್ಯೋಗ ಪ್ರಕಟಣೆಯಾಗಿದೆ. ಕರ್ನಾಟಕದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಒಟ್ಟು 16 ಹುದ್ದೆಗಳು, ಅದರಲ್ಲಿ 8 ಹುದ್ದೆಗಳು ಮತ್ತು 8 ಹುದ್ದೆಗಳನ್ನು ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ. ಅಂದರೆ BSc ಫಾರೆಸ್ಟ್ರಿ ಮಾಡಿದವ್ರಿಗೆ 8 ಮತ್ತು BSc ಫಾರೆಸ್ಟ್ರಿಯನ್ನು ಮಾಡದೆ ಸೈನ್ಸ್ ಮತ್ತು BSc ಸೈನ್ಸ್ ಇರ್ಬೋದು ಅಥವಾ ಎಂಜಿನಿಯರಿಂಗ್ ಮಾಡಿದವ್ರಿಗೆ 8 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಹೋಗಿ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. BSc ಅರಣ್ಯಶಾಸ್ತ್ರ ಪದವೀಧರರಿಗೆ 8 ಹುದ್ದೆಗಳಿವೆ ಮತ್ತು ಅರಣ್ಯಶಾಸ್ತ್ರವನ್ನು ಹೊರತುಪಡಿಸಿ ವಿಜ್ಞಾನ ಅಂದರೆ BSc ಸೈನ್ಸ್ ಓದಿರೋರು ಮತ್ತು ಎಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು, ಒಟ್ಟು 16 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಜಿಗಳನ್ನು ಯಾವಾಗ ಸಲ್ಲಿಸ್ಬೋದು ಅಂತ ಹೇಳಿದ್ರೆ ಅಕ್ಟೋಬರ್ 20ನೇ ತಾರೀಕಿಂದ ನವೆಂಬರ್ 20ನೇ ತಾರೀಕುವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ನವೆಂಬರ್ 21 ಕೊನೆಯ ದಿನಾಂಕವಾಗಿರ್ತದೆ. ಪರೀಕ್ಷಾ ಶುಲ್ಕವನ್ನು ನೋಡೋಣ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗೆ 50 ರೂಪಾಯಿಗಳನ್ನು ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿದರೆ ಇದು ಕಡ್ಡಾಯವಾಗಿರ್ತದೆ. ಒಮ್ಮೆ ಶುಲ್ಕವನ್ನು ಪಾವತಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಹಿಂತಿರುಗಿಸೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಅಭ್ಯರ್ಥಿಗಳಿಂದ ಯಾವುದೇ ಶುಲ್ಕ ಇರೋದಿಲ್ಲ, ವಿನಾಯಿತಿ ಇರ್ತದೆ. ಆದರೆ 35 ರೂಪಾಯಿಗಳ ಒಂದು ಪ್ರೊಸೆಸಿಂಗ್ ಫೀಯನ್ನು ನೀವು ಪಾವತಿ ಮಾಡಬೇಕಾಗತ್ತೆ ಆನ್ಲೈನಲ್ಲಿ. ಈ 35 ರೂಪಾಯಿಗಳ ಪ್ರೊಸೆಸಿಂಗ್ ಫೀ ಏನಿರುತ್ತೆ ಇದು ಎಲ್ರಿಗೂ ಕೂಡ ಕಡ್ಡಾಯವಾಗಿರ್ತದೆ. ಇಲ್ಲಿ ನೀವು 600 ರೂಪಾಯಿ ಪೇಮೆಂಟ್ ಮಾಡಬೇಕಾದ್ರೆ ಜೊತೆಲೆ ಅದು ಸೇರಿಕೊಳ್ಳುತ್ತೆ. ಸೊ SC ST ಕೆಟಗರಿ 1 ಅವ್ರು ಏನಾದ್ರು ಅರ್ಜಿಗಳನ್ನು ಸಲ್ಲಿಸಿ ನಮಗೆ ವಿನಾಯಿತಿ ಇದೆ ಅಂತ ಹೇಳಿದ್ರೆ 35 ರೂಪಾಯಿಗಳ ಪ್ರೊಸೆಸಿಂಗ್ ಫೀಸನ್ನು ಕಟ್ಟಬೇಕಾಗತ್ತೆ. ಕಟ್ಟಲಿಲ್ಲ ಅಂದರೆ ನಿಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗತ್ತೆ. ಸೊ BSc ಫಾರೆಸ್ಟ್ರಿ 8 ಹುದ್ದೆಗಳ ಒಂದು ವರ್ಗವಾರು ವರ್ಗೀಕರಣವನ್ನು ಮೀಸಲಾತಿಯನ್ನು ನೀವು ಇಲ್ಲಿ ನೋಡ್ಕೋಬೋದು. ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪಂಗಡ 2A 2B ಮತ್ತು ನಾನ್ ಫಾರೆಸ್ಟ್ರಿ ಅಂದರೆ BSc ಫಾರೆಸ್ಟ್ರಿಯನ್ನು ಹೊರತುಪಡಿಸಿ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದ 8 ಹುದ್ದೆಗಳಿಂದ ಅದರ ಒಂದು ರಿಸರ್ವೇಷನ್ಸನ್ನು ನೀವು ಇಲ್ಲಿ ನೋಡ್ಕೋಬೋದು. ವೇತನ ಶ್ರೇಣಿ 52,650ರಿಂದ 97,100 ರೂಪಾಯಿ ತನಕ ವೇತನ ಶ್ರೇಣಿಯನ್ನು ನೀವು ಕಾಯ್ದುಕೊಳ್ಳಬಹುದು. ಹುದ್ದೆಗಳ ಕಾಲಾವಧಿ ಬಗ್ಗೆ ನೋಟಿಫಿಕೇಶನ್ ಹೇಳಿ ನೀವು ನೋಡ್ಕೊಳ್ಳಿ. ಇಲ್ಲಿ ಒಂದು ಕಂಡೀಷನ್ ಇದೆ. BSc ಫಾರೆಸ್ಟ್ರಿ ಅಭ್ಯರ್ಥಿಗಳು ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ BSc ಫಾರೆಸ್ಟ್ರಿ ಮಾಡಿ 50% ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಿರಬೇಕು. ಅಂದರೆ ನಿಮ್ಮ BSc ಫಾರೆಸ್ಟ್ರಿಯಲ್ಲಿ ಮಿನಿಮಮ್ 50% ಸ್ಕೋರನ್ನು ನೀವು ಮಾಡಿದರೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದು. ಉಳಿದಂಥವ್ರು ಅರ್ಜಿಗಳನ್ನು ಸಲ್ಲಿಸೋಕ್ಕಾಗೋದಿಲ್ಲ. ಫಾರೆಸ್ಟ್ರಿಯನ್ನು ಹೊರತುಪಡಿಸಿ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಪದವಿಗಳಿಗೆ ಮೀಸಲಾದಂಥ ಹುದ್ದೆಗಳಿಗೆ ಭಾರತದ ಕಾನೂನು ರೀತಿಯಲ್ಲಿ ಸ್ಥಾಪಿತವಾದ ಯಾವುದೇ ವಿವಿಯಲ್ಲಿ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಪಶು ವೈದ್ಯ ವಿಜ್ಞಾನ ಪದವಿ ಅಥವಾ ಗಣಿತಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಿಕಲ್ ವಿಷಯಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳನ್ನೇ ಪಡೆದಂಥ ವಿಜ್ಞಾನ ಪದವಿ ಪರೀಕ್ಷೆಯಲ್ಲಿ 50%ಕ್ಕಿಂತ ಕಡಿಮೆ ಇಲ್ಲದ ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಿರಬೇಕು. ಅಥವಾ ಎಂಜಿನಿಯರಿಂಗ್ನ ಯಾವುದೇ ವಿಭಾಗದಲ್ಲಿ ಪದವಿಯಲ್ಲಿ 50%ಕ್ಕಿಂತ ಕಡಿಮೆ ಅಂಕಗಳನ್ನು ಇಲ್ಲದೆ ಒಂದು ಸ್ಕೋರ್ ಮಾಡಿರಬೇಕಾಗುತ್ತೆ. ಸಿಂಪಲ್ ಹೇಳಬೇಕು ಅಂದರೆ BSc ಫಾರೆಸ್ಟ್ರಿ ಅವರು 50% ಆಗಿರಬೇಕು, ಎಂಜಿನಿಯರಿಂಗ್ ಯಾವುದೇ ವಿಭಾಗದವರಾಗಿರಲಿ 50% ಆಗಿರಬೇಕು. ಅದ್ರ ಮೇಲೆ ಇದ್ರೆ ಮಾತ್ರ ಅರ್ಜಿ ಸಲ್ಲಿಸಿ. ಸೈನ್ಸ್ ಅವರು ಯಾವುದೇ 2 ಸಬ್ಜೆಕ್ಟ್ಗಳಿಂದ ನಿಮ್ಗೆ ಯಾವುದೇ 2 ಸಬ್ಜೆಕ್ಟ್ಗಳಲ್ಲಿ 50% ಇರಲೇಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಫಿಸಿಕಲ್ ಫಿಟ್ನೆಸ್ ನೋಡ್ಕೊಬಿಡಿ. ಶಾರೀರಿಕ ಒಂದು ಫಿಸಿಕಲ್ ಫಿಟ್ನೆಸ್ ಎತ್ತರ 163 ಸೆಂಟಿಮೀಟರ್ಸ್ ಪುರುಷರಿಗೆ, ಮಹಿಳೆಯರಿಗೆ 150 ಸೆಂಟಿಮೀಟರ್. ಎದೆಯ ಸುತ್ತಳತೆ 79 ಸೆಂಟಿಮೀಟರ್ ಪುರುಷ, 74 ಸೆಂಟಿಮೀಟರ್ ಮಹಿಳೆ, 5 ಸೆಂಟಿಮೀಟರ್ ಉಚ್ಛ್ವಾಸ ಸ್ಥಿತಿಯಲ್ಲಿ ವಿಸ್ತರಣೆಗೊಂಡಾಗ 5 ಸೆಂಟಿಮೀಟರ್ ಇಬ್ಬರಿಗೂ ಕೂಡ. ಇನ್ನು ದೃಷ್ಟಿ ಸಾಮರ್ಥ್ಯದ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೃಷ್ಟಿ ಸಾಮರ್ಥ್ಯವನ್ನು ನೋಡ್ಕೊಳ್ಳಿ. ಶ್ರವಣ ಸಾಮರ್ಥ್ಯದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಪರೀಕ್ಷೆ 3 ಹಂತಗಳಲ್ಲಿ ನಡೀತದೆ. ಪೂರ್ವಭಾವಿ ಪರೀಕ್ಷೆ, ಅದರಲ್ಲಿ ಆಯ್ಕೆಯಾದವ್ರನ್ನ ಮುಖ್ಯ ಪರೀಕ್ಷೆ ನಡೆಸಲಾಗ್ತದೆ. ಆ ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥವ್ರನ್ನ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂಗೆ ಕರೆದು ಅಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಪೂರ್ವಭಾವಿ ಪರೀಕ್ಷೆ MCQ ರೂಪದಲ್ಲಿರ್ತದೆ. MCQ ರೂಪದಲ್ಲಿ 2 ಪತ್ರಿಕೆಗಳಿರ್ತವೆ, ನೀವು ಇಲ್ಲಿ ನೋಡ್ಕೋಬೋದು. ಸಾಮಾನ್ಯ ಜ್ಞಾನ 100 ಅಂಕಗಳ ಒಂದು ಪತ್ರಿಕೆ, ಎರಡನೇದು ಆಪ್ಟಿಟ್ಯೂಡ್ ಟೆಸ್ಟ್ 100 ಅಂಕಗಳ ಪತ್ರಿಕೆ ಆಗಿರ್ತದೆ. ಇನ್ನು ಮುಖ್ಯ ಪರೀಕ್ಷೆಗೆ ಹೋದರೆ ಮುಖ್ಯ ಪರೀಕ್ಷೆಗಳಲ್ಲಿ ಈ ರೀತಿಯಾದಂಥ ಒಂದು ಸ್ಟ್ರಕ್ಚರನ್ನು ಕೊಟ್ಟಿರ್ತಾರೆ. ಕಡ್ಡಾಯ ಪತ್ರಿಕೆಗಳು ಅಂತಿರ್ತವೆ. ಕಡ್ಡಾಯ ಪತ್ರಿಕೆಗಳಲ್ಲಿ ಕನಿಷ್ಠ 35 ಅಂಕಗಳನ್ನು ಪಡ್ಕೋಬೇಕಾಗತ್ತೆ. ಇನ್ನು ಉಳಿದಂತೆ ಈ ಒಂದು ಸಿಲೆಬಸ್ಸನ್ನು ನೀವು ಇಲ್ಲಿ ನೋಡ್ಕೋಬೋದು. ಯಾವ್ಯಾವ ಸಬ್ಜೆಕ್ಟ್ ಇದೆ ಏನು ಇರ್ತಾ ಅಂತ ನೀವು ಇಲ್ಲಿ ನೋಡ್ಕೋಬೋದು.
ಸೊ ನಿಮ್ಗೇನಾದ್ರು ಸಿಲೆಬಸ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇದರ ನೋಟಿಫಿಕೇಶನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಥವಾ KPSC ವೆಬ್ಸೈಟ್ಗೆ ಹೋಗಿ kpsc.kr.nic.in ಸಿಲೆಬಸ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಈ ಒಂದು ಸಿಲೆಬಸ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಸಿಗ್ತದೆ. ವಯೋಮಿತಿ 18 ವರ್ಷಗಳು ಕನಿಷ್ಠ, ಗರಿಷ್ಠ ಸಾಮಾನ್ಯ ಅರ್ಹತೆ ಆದರೆ 30, 2A 2B 3A 3B ಆದರೆ 33, ಪ್ರವರ್ಗ 1 SC STಗಳಾದರೆ 35 ವರ್ಷಗಳು. ಸೊ ಈ ನೇಮಕಾತಿಗೆ ಸಂಬಂಧಪಟ್ಟಿರೋ ಎಲ್ಲ ಮಾಹಿತಿಗಳನ್ನು ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ವೆಬ್ಸೈಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಮಾಡ್ಬೋದು. ಈ ಮಾಹಿತಿಗೆ ಸಂಬಂಧಪಟ್ಟಂಗೆ, ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಯಾವುದೇ ಮಾಹಿತಿಗಳಿದ್ರೂ ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ, spkkarnataka.com. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ನಿಮ್ಮ ಸಮಸ್ಯೆಗಳಿರ್ತವೆ, ಪ್ರಶ್ನೆ ಪತ್ರಿಕೆ ಇರ್ಬೋದು, ಕೀ ಆನ್ಸರ್ಗಳಿರ್ಬೋದು, ಮುಂತಾದವುಗಳ ಬಗ್ಗೆ ಈ ಒಂದು ಪರೀಕ್ಷೆ ಸಂಬಂಧಪಟ್ಟಂಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಅದನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.